ವಾಯ್ಸ್ ಆಫ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಮಳೆಯಿಂದಾಗಿ ಸರ್ಕಾರಿ ಶಾಲೆಯ ಗೋಡೆ ಕುಸಿತ. ಇತ್ತೀಚೆಗೆ ಸುರಿದ ಮಳೆಯಿಂದಾಗಿ ಶ್ರೀನಿವಾಸಪುರ ತಾಲೂಕಿನ ಕೋನೇಟಿ ತಿಮ್ಮನಹಳ್ಳಿಯಲ್ಲಿರುವ ಸರ್ಕಾರಿ ಪ್ರಾಥಮಿಕ ಶಾಲೆಯ ಗೋಡೆ ದಿಢೀರನೆ ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಈ ಘಟನೆಯಲ್ಲಿ ಶಾಲಾ ಮಕ್ಕಳಿಗೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಶುಕ್ರವಾರ ನಿರಂತರವಾಗಿ ಬಿದ್ದ ಮಳೆಯಿಂದಾಗಿ ಈ ಘಟನೆ ಸಂಭವಿಸಿದೆ. ತಕ್ಷಣವೇ ಇಲಾಖೆಯ ಅಧಿಕಾರಿಗಳು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಶಾಲಾ ಕಟ್ಟಡ ನಿರ್ಮಿಸಿಕೊಡಲು ಗ್ರಾಮಸ್ಥರು ಹಾಗೂ ಶಾಲಾ ಮುಖ್ಯೋಪಾಧ್ಯಾಯರು ಆಗ್ರಹಿಸಿದ್ದಾರೆ. ಇಂತಹ ಘಟನೆಗಳು ಮರುಕಳಿಸದಂತೆ ಮಳೆಗಾಲಕ್ಕೂ ಮುನ್ನವೇ ಎಲ್ಲ ಶಾಲಾ ಕಟ್ಟಡಗಳ ಸ್ಥಿತಿಯನ್ನು ಪರಿಶೀಲಿಸುವುದು ಅಗತ್ಯವಾಗಿದೆ. ಶಾಲಾ ಮುಖ್ಯೋಪಾಧ್ಯಾಯರಾದ ಸುರೇಶ್, ಸಹ ಶಿಕ್ಷಕಿ ಅನಿತಾ, ಎಸ್ಡಿಎಂಸಿ ಅಧ್ಯಕ್ಷ ಚಂದ್ರಕಲಾ, ಮಾಜಿ ಅಧ್ಯಕ್ಷ ವೆಂಕಟಪ್ಪ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟೇಶ್ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ನನ್ನ ಹೆಸರು ಚಂದ್ರಕಲಾ, ಕೋನೇರು ತಿಮ್ಮನಹಳ್ಳಿ ಎಸ್ಟಿ ಅಧ್ಯಕ್ಷರು. ನಮ್ಮ ಸ್ಕೂಲು ವಾತಾವರಣ ತುಂಬ ಮಳೆ ಸೋರಿ ಬಿದ್ದೋಗ್ತಾ ಐತೆ ಎಲ್ಲ. ಇಲ್ಲಿ ಯಾರೂ ಕೇರ್ ತಗೊಳ್ಳೋರು ಇಲ್ಲ. ಅದರಿಂದ ನಾವೆಲ್ಲ ಮಕ್ಕಳನ್ನು ಪ್ರೈವೇಟ್ಗೆ ಸೇರಿಸಲಾಗಿದೆ. ಅದರಿಂದ ಇಲ್ಲಿ ಅನುಕೂಲ ಇಲ್ಲ. ಯಾರು ಬಂದರು, ಯಾರು ಹೇಳಿದ್ರು ಅವ್ರು ಕೇಳಿಸ್ಕೊಂತ ಇಲ್ಲ. ನಾನು ಮಾಧ್ಯಮ ಅಧ್ಯಕ್ಷರು ಕೋನೇರು ತಿಮ್ಮನಹಳ್ಳಿಗೆ ಶಾಲಾ ಖುಷಿ ಬಿದ್ದು ಕಟ್ಟ ಖುಷಿ ಹೋಗ್ತಾ ಇದೆ, ತೋರ್ತಾ ಇದೆ. ಈಗ ಎಲ್ಲ ಗಮನಕ್ಕೆ ತಂದಿರಿ, ಬಿ ಒ ಗಮನಕ್ಕೆ ತಂದಿದ್ದೀರಿ, MLA ಗಮನಕ್ಕೆ ಕೂಡ ತಂದಿದ್ದೀರಿ. ನಾವು ಯಾರೂ ಇದಕ್ಕೆ ಪರಿಗಣಿಸ್ತಾ ಇಲ್ಲ. ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ, ಬೇರೆ ಕಡೆ ಕಳಿಸ್ಬೇಕಾಗ್ತಾ ಇನ್ನು. ನಾನು MLA ಗಮನಕ್ಕೆ ಕೂಡ 2 ಸಲ ತಂದಿದ್ದೀನಿ. ಬಿ ಒ ಎಲ್ಲ ಉಪಾಧ್ಯಕ್ಷ ಹೇಳಿ ಲೆಟರ್ ಕೂಡ ಕೊಡಿಸಿದ್ದೆ ಅವ್ರ ಕೈಗೆ. ಯಾವುದಕ್ಕೆ ಗಮನಕ್ಕೆ ತಂತಾ ಇಲ್ಲ. ನಮ್ಮ ಪರಿಸ್ಥಿತಿ ಹಿಂಗೆ ಆಗಿದೆ, ಯಾರನ್ನ ಅನುಕೂಲ ಮಾಡಿಕೊಡ್ಬೇಕು. ಮಲೇಶ್ ಬಾಬು ಅವರಾಗಲಿ ಯಾರನ್ನಾಗಲಿ ಅವರೇ ಅನುಕೂಲ ಮಾಡಿಕೊಡ್ಬೇಕಂತ ನಾನು ಬೇಡ್ಕೊಳ್ತಾ ಇದ್ದೀನಪ್ಪ. ಗೋಡೆಗಳು ಬೆಳೆದೋಗ್ತಾ ಇದೆ, ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಅದಕ್ಕೋಸ್ಕರ ನೀವು ಎಲ್ಲ ಸಹಕಾರ ಮಾಡಿಕೊಡ್ಬೇಕು. ಮಲೇಶ್ ಬಾಬಣ್ಣವರು, MLA ಅವರಾಗಲಿ, ಶಿವಾರೆಡ್ಡಿ ಅವರಾಗಲಿ ಇದಕ್ಕೆ ಗಮನ ಕೊಟ್ಟು ಕೋನೇರು ತಿಮ್ಮನಹಳ್ಳಿಗೆ ಶಾಲೆ ಕಟ್ಟಡ ಹಾಕಬೇಕು. 1 ಕೋಟಿ 2 ಕೋಟಿ ಅಂತೇಳಿ ನಾನು ಬಯಸೋಕ್ಕೆ ಇಷ್ಟಪಡ್ತೀನಿ.